ಬೆಂಗಳೂರಿನಲ್ಲಿ ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಪ್ರತಿಭಟನೆ ನಡೀತಾ ಇರಬೇಕಾದ್ರೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಂದು ಆಗ್ರಹವನ್ನು ನಾನು ಮಾಡಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ಕನಕಪುರದ ಮುಖ್ಯಮಂತ್ರಿಗಳಲ್ಲ, ಇವರು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು. ಯಾವುದೇ ಒಂದು ಯೋಜನೆಯನ್ನ ತೀರ್ಮಾನ ಮಾಡಬೇಕಾದ್ರೆ ರಿಯಲ್ ಎಸ್ಟೇಟ್ ಹಿತಾಸಕ್ತಿಯನ್ನ ಬದಿಗಿಟ್ಟು ರಾಜ್ಯದ ಹಿತಾಸಕ್ತಿಯನ್ನ ಗಮನದಲ್ಲಿ ಇಟ್ಕೋಬೇಕು ಅನ್ನುವ ಮಾತನ್ನು ಕೂಡ ಮುಖ್ಯಮಂತ್ರಿಗಳು ನಾನು ಹೇಳಿದ್ದೇನೆ. ಬಹಿರಂಗವಾಗಿ ಪತ್ರವನ್ನು ಕೂಡ ನಾನು ಬರೆದಿದ್ದೇನೆ. ಏನು ಮಾನ್ಯ ಮುಖ್ಯಮಂತ್ರಿಗಳ ಒಂದು ಕನಸಿದೆ, ಬೆಂಗಳೂರು ಎರಡನೇ ಒಂದು ವಿಮಾನ ನಿಲ್ದಾಣ ಬರಬೇಕು ಅಂತೇಳಿ. ಅದನ್ನು ಕನಕಪುರಕ್ಕೆ ತೆಗೆದುಕೊಂಡೇನು ಹೊರಟಿದ್ದೀರಿ, ನಾ ಪತ್ರವನ್ನು ಕೂಡ ಬರೆದಿದ್ದೇನೆ. ತುಮಕೂರು ಅಕ್ಕಪಕ್ಕ ಆ ವಿಮಾನ ನಿಲ್ದಾಣ ಬಂದರೆ ಖಂಡಿತ ವಿಮಾನ ನಿಲ್ದಾಣದ ಲಾಭ ಸುಮಾರು 7-8 ಜಿಲ್ಲೆಗಳಿಗೆ, ಚಿತ್ರದುರ್ಗ ಇರ್ಬೋದು, ತುಮಕೂರು ಇರ್ಬೋದು, ದಾವಣಗೆರೆ ಇರ್ಬೋದು, ವಿಜಯನಗರ, ಕೊಪ್ಪಳ, ಈ ರೀತಿ 8-10 ಜಿಲ್ಲೆಗಳಿಗೆ ಇದರ ಲಾಭ ಆಗ್ತದೆ. ಅಲ್ಲೂ ಕೂಡ ಆರ್ಥಿಕ ಬೆಳವಣಿಗೆ ಆಗ್ತದೆ, ಯುವಕರಿಗೆ ಉದ್ಯೋಗ ಸಿಗ್ತದೆ. ಅದನ್ನ ಬಿಟ್ಬಿಟ್ಟು ಕೇವಲ ರಿಯಲ್ ಎಸ್ಟೇಟ್ಗೆ ಸೀಮಿತ ಮಾಡಿಕೊಂಡು ಕನಕಪುರದಲ್ಲಿ ಏರ್ಪೋರ್ಟ್ ಮಾಡೋದ್ರಿಂದ ಖಂಡಿತ ಅದು ಕರ್ನಾಟಕಕ್ಕೆ ಯಾವುದೇ ರೀತಿ ಲಾಭ ಆಗೋದಕ್ಕೆ ಸಾಧ್ಯ ಇಲ್ಲ. ಅದ್ರ ಬದಲಾಗಿ ಬೆಂಗಳೂರು ಮಹಾನಗರದ ಮೇಲೆ ಏನು ಒತ್ತಡ ಈಗಾಗಲೇ ಬೀಳ್ತಾ ಇದೆ, ಅದು ಟ್ರಾಫಿಕ್ ಕಂಜೆಷನ್ ಇರ್ಬೋದು, ಬೇರೆ ಬೇರೆ ರೀತಿ ಸಮಸ್ಯೆಗಳನ್ನ ಬೆಂಗಳೂರು ಜನತೆಯನ್ನು ಅನುಭವಿಸ್ತಾ ಇದ್ದಾರೆ. ಆ ಸಮಸ್ಯೆಗಳು ಇನ್ನೂ ಕೂಡ ಉಲ್ಬಣ ಆಗ್ತದೆ ವಿನಃ ಖಂಡಿತ ಅದರಿಂದ ಬೆಂಗಳೂರು ಮಹಾನಗರಕ್ಕಾಗ್ಲಿ ಕರ್ನಾಟಕಕ್ಕಾಗ್ಲಿ ಯಾವುದೇ ರೀತಿ ಲಾಭ ಆಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಈ ನಿಟ್ಟಿನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಸಮಗ್ರವಾಗಿ ಪರಿಶೀಲಿಸಿ ಉತ್ತರ ಕರ್ನಾಟಕ ಬೇರೆ ಬೇರೆ ಜಿಲ್ಲೆಗಳ ಪ್ರಮುಖರ ಜೊತೆನೂ ಕೂಡ ಚರ್ಚೆ ಮಾಡಿ, ಶಾಸಕರುಗಳ ಜೊತೆನೂ ಚರ್ಚೆ ಮಾಡಿ ಒಳ್ಳೆ ನಿರ್ಧಾರವನ್ನ ಘೋಷಣೆ ಮಾಡಬೇಕು ಅಂತೇಳಿ ತಮ್ಮ ಮುಖೇನ ನಾನು ಮತ್ತೊಮ್ಮೆ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಈ ಗೃಹಲಕ್ಷ್ಮಿ ಗೃಹಜ್ಯೋತಿ ಬಹಳಷ್ಟು ಗೊಂದಲ ಆಗಿದೆ ಜನರಲ್ಲಿ. ಈಗ ಬಾಡಿಗೆದಾರರಿಗೆ ಗೃಹಜ್ಯೋತಿ ಇದಾಗಲ್ಲ, ಅಪ್ಲೈ ಆಗೋದಿಲ್ಲ ಅನ್ನೋದು ಒಂದು ಗೊಂದಲ ಇದೆ. ಗೊಂದಲ ಸೃಷ್ಟಿ ಮಾಡಿರ್ತಕ್ಕಂಥವ್ರು ರಾಜ್ಯ ಸರ್ಕಾರವೇ. ಯಾಕೆ ಅಂತ ಹೇಳಿದ್ರೆ ಹೊಸದಾಗಿ ಅರ್ಜಿಯನ್ನು ಹಾಕಬೇಕು ಅಂತೇಳಿ ತೀರ್ಮಾನ ತೆಗೆದುಕೊಂಡ್ರು. ಆ ನೆಪದಲ್ಲಿ ಒಂದು 5-6 ತಿಂಗಳು ಇದನ್ನ ಪೋಸ್ಟ್ಪೋನ್ ಮಾಡಿದ್ರೆ ಸ್ವಲ್ಪ ಆರ್ಥಿಕ ಸಂಕಷ್ಟದಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರ ಇವತ್ತು ಬೊಕ್ಕಸಕ್ಕೆ ಅಂತ ತೊಂದರೆ ಆಗ್ತಾ ಇದೆ, ಹಣಕಾಸಿನ ಸಮಸ್ಯೆಯನ್ನು ಉಲ್ಬಣ ಆಗಿದ್ದು ರಾಜ್ಯ ಸರ್ಕಾರದಲ್ಲಿ. ಇವೆಲ್ಲವೂ ಕೂಡ ಸ್ವಲ್ಪ ಸುಧಾರಣೆ ಆಗ್ತದೆ ಅನ್ನೋ ಭಾವನೆಯಲ್ಲಿ ಇದ್ದಂತೆ ಕಾಣ್ತಾ ಇದೆ. ಹಾಗಾಗಿ ಈ ರೀತಿ ಮರು ಅರ್ಜಿಯನ್ನು ಹಾಕಿಸ್ಕೊಳ್ಬೇಕು, ಮತ್ತೆ ಹೊಸ ಹೊಸ ಕಂಡೀಷನ್ಸ್ ಕೂಡ ಹಾಕ್ತಾ ಇರ್ತಕ್ಕಂಥದ್ದು ಎಲ್ಲ ಉದ್ದೇಶ ಇದ್ದಾನೆ. ಈಗಾಗಲೇ ನಾವು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ. ಆಗಸ್ಟ್ ತಿಂಗಳಲ್ಲಿ ಅಧಿವೇಶನ ಪ್ರಾರಂಭ ಆಗ್ತದೆ, ಅಧಿವೇಶನದಲ್ಲಿ ಇದ್ರ ಬಗ್ಗೆ ಚರ್ಚೆನ ಮಾಡ್ತೇವೆ. ನೀಟ್ ವಿಚಾರದಲ್ಲಿ ಸರ್ಕಾರ ಕಳೆದ 20 ದಿನಗಳಲ್ಲಿ ಹೋರಾಟ ನಡೆಸಿದ್ದು ಕೂಡ ಸಮಸ್ಯೆಯ ತೀವ್ರತೆ ಆ ರೀತಿ ಅರ್ಥ ಮಾಡ್ಕೊಳ್ಳೋದಾಗಿರ್ಬೋದು, ಆ ಮೃತ ಕುಟುಂಬಗಳಿಗೆ ಒಂದು ಸಾಂತ್ವನ ಹೇಳುವಂಥದ್ದು, ಧೈರ್ಯ ಹೇಳುವಂಥದ್ದು, ಈ ಥರದ್ದು ಪ್ರಯತ್ನ ಮಾಡಿದ ಪರಿಣಾಮನೇ ನಿನ್ನೆ ಹೋದಂಥ ಇಷ್ಟೊಂದು ಉದ್ವಿಗ್ನ ಒಂದು ಪರಿಸ್ಥಿತಿ ಮುಟ್ಟಾದ ಕಾರಣ ಅಂತ. ಆಮೇಲೆ ಏನು ನಾಟ ಇದೆ, ಮತ್ತು ಕನಿಷ್ಠ ಪಕ್ಷ ಧರ್ಮೇಂದ್ರ ಪ್ರಧಾನ್ ಒಂದು ಕ್ಷಮೆ ಕೂಡ ಕೋರಿಲ್ಲ ಅಂತ ಇದುವರೆಗೂ ಇಶ್ಯೂ ಬಗ್ಗೆ ಮಾತಾಡಲಿಲ್ಲ. ಧರ್ಮೇಂದ್ರ ಪ್ರಧಾನ್ ಅವರು, ನಾನು ಕೂಡ ದೃಶ್ಯ ಮಾಧ್ಯಮಗಳಲ್ಲಿ ನೋಡಿದ್ದೇನೆ, ಈ ಘಟನೆ ಆಗಬಾರ್ದಿತ್ತು ಅನ್ನೋದ್ರ ಬಗ್ಗೆನೂ ಕೂಡ ಮಾತನಾಡಿದ್ದಾರೆ. ನೀಟ್ ಮರುಪರೀಕ್ಷೆನೂ ಕೂಡ ವ್ಯವಸ್ಥಿತವಾಗಿ ಆಗಿದೆ. ಮತ್ತೊಂದು ಕಡೆ ನಿನ್ನೆ ದಿನ ನಮ್ಮ ಕೇಂದ್ರ ಸಚಿವರು, ಹಿಂದಿನ ರಾಷ್ಟ್ರೀಯ ಅಧ್ಯಕ್ಷ ಆಗಿರುವಂತಹ ನಡ್ಡಾಜಿಯವರು ಕೂಡ ಪ್ರಮುಖರನ್ನ ಕೂತು ಕರೆಸಿ ಚರ್ಚೆನ ಕೂಡ ಮಾಡ್ತಾ ಇರುವಂಥದ್ದು ಕೂಡ ತಾವು ನೋಡಿದ್ದೀರಿ. ಎಲ್ಲವೂ ಕೂಡ ಸರಿ ಹೋಗ್ತದೆ. ಆದರೆ ಇದನ್ನ ಈ ಪರಿಸ್ಥಿತಿಯನ್ನ ಒಂದು ದುರುಪಯೋಗ ಪಡಿಸ್ಕೊಳ್ತಕ್ಕಂಥ ಕೆಲಸವೂ ಕೂಡ ವಿರೋಧ ಪಕ್ಷಗಳು ಮಾಡ್ತಾ ಇದೆ ಅನ್ನೋ ಮಾತುಗಳು ಕೂಡ ಕೇಳಬೇಕು. ರಾಜಸ್ಥಾನದ ಹೊಸ ಒಂದೇ ಸೆಂಟ್ರಲ್ಲಿ ಸುಮಾರು ಜನ ನೀಟ್ ವಿದ್ಯಾರ್ಥಿಗಳಿಗೆ ಒಂದೇ ರ್ಯಾಂಕ್ ಬಂದಿದೆ. ಅವಾಗ ಒಂದು ಹಗರಣ ಆಗಿತ್ತು. ಮುಂದಿನ ಸರಿ ಅಂದರೆ ಮೊನ್ನೆ ಸರಿ ಆಗ್ಬೋದು ಅನ್ನೋ ನಿರೀಕ್ಷೆ ಇತ್ತು. ಮೊನ್ನೆ ಕೂಡ ಈಗ ಅಂದರೆ ಅದು ಕ್ರೆಡಿಬಿಲಿಟಿ ಕಳ್ಕೊಳ್ತದೆ. ಹಾಗೆ ಸರಿ ಮಾಡಬೇಕು ಅನ್ನೋ ಒಂದು ಡಿಮಾಂಡ್. ವ್ಯವಸ್ಥೆಗಳು ಸುಧಾರಣೆ ಆಗಬೇಕು, ಸರಿ ಹೋಗ್ಬೇಕು. ಲಕ್ಷಾಂತರ ವಿದ್ಯಾರ್ಥಿನಿಗೆ ಏನು ತೊಂದರೆ ಆಯಿತು, ಖಂಡಿತ ಅದು ಆಗಬಾರ್ದಾಗಿತ್ತು. ಇದು ಸರಿಪಡಿಸಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಅನೇಕ ತೀರ್ಮಾನಗಳನ್ನು ಈಗಾಗಲೇ ಮಾಡಿದೆ. ಅದರ ಪರಿಣಾಮನೇ ನೀಟ್ ಇವತ್ತು ಮರುಪರೀಕ್ಷೆ ಕೂಡ ಸುಲಲಿತವಾಗಿ ಆಗಿರ್ತಕ್ಕಂಥದ್ದು. ಆದರೆ ಇದು ಅದನ್ನು ಕೂಡ ಸಹಿಸ್ಕೊಳ್ದೇನೆ ಒಂದು ಅರಾಜಕತೆ ಸೃಷ್ಟಿ ಮಾಡ್ತಕ್ಕಂಥ ಷಡ್ಯಂತ್ರ ಕೂಡ ಇದರಲ್ಲಿ ನಡೀತಾ ಇದೆ.
ರಾಜ್ಯ ಸರ್ಕಾರ ನಿನ್ನೆ ಜನರ ಮನೆ ಬಾಗಿಲಿಗೆ ಜಾತಿ ಪ್ರಮಾಣ ಪತ್ರ ಮತ್ತು ವಾಸಸ್ಥಳ ದೃಢೀಕರಣ ಪತ್ರ ಪರ್ಮನೆಂಟ್ ಅಂದರೆ ಗೌರ್ಮೆಂಟೇ ಅವ್ರ ಮನೆ ಬಾಗಿಲಿಗೆ ಹೋಗಿ ಕೊಡೋದ್ರ ಬಗ್ಗೆ ಸರ್ ಬಿ ಕೆ ಹರಿಪ್ರಸಾದ್ ಅವರು ಬಿಜೆಪಿ 2014 ಅಧಿಕಾರಕ್ಕೆ ಬಂದ ಮೇಲೆ 150ಕ್ಕೂ ಹೆಚ್ಚು ಬಾರಿ